ಏನೋ ಕಟೀಲು ಯಕ್ಷಗಾನ ಮೇಳಕ್ಕೆ ಚುನಾವಣಾ ಆಯೋಗ ನೋಟಿಸ್ ನೀಡಿದೆ. ಮೂಡಬಿದ್ರೆ ಚುನಾವಣಾಧಿಕಾರಿ ಪ್ರಸನ್ನ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮೂಡಬಿದ್ರೆ ಪ್ರದೇಶ ರಾಜಕೀಯ ವಿಚಾರವನ್ನಿಟ್ಟು ಪ್ರಸ್ತಾಪ ಹಿನ್ನೆಲೆಯಲ್ಲಿ ನೋಟಿಸ್ ನೀಡಲಾಗಿದೆ. ಯಕ್ಷಗಾನದಲ್ಲಿ ರಾಹುಲ್ ಭಾಷಣವನ್ನ ಅನುಕರಿಸ್ತಾ ಇರುವ ತಂಡ ಏನೋ ಯವನರ್ವ ಅನ್ನುವಂಥದ್ದು ಬಹಳ ಕಾಮಿಡಿ ಆಗಿತ್ತು. ರಾಹುಲ್ ಗಾಂಧಿ ಅವರ ಸ್ಪೀಚ್ ಯವನರ್ವ ಅಂತ ಹೇಳಿ ಅದನ್ನ ಇಟ್ಕೊಂಡು ಇಲ್ಲಿ ಈ ರೀತಿಯಾಗಿ ಯಕ್ಷಗಾನದವರು ಕೂಡ ವಿಡಂಬನೆ ಮಾಡಿದ್ರು. ಯಕ್ಷಗಾನದ ಪ್ರಸಂಗಕ್ಕೆ ಬಳಸಿಕೊಂಡು ಕಾಮಿಡಿ ಮಾಡಿದ್ರು. ಅದು ಬಹಳ ಕಡೆ ಈಗ ವೈರಲ್ ಕೂಡ ಆಗಿದೆ. ಜೊತೆಗೆ ಆ ಯಕ್ಷಗಾನ ತಂಡ ಬೇರೆ ಬೇರೆ ಕಡೆ ಹೋಗಿ ಪ್ರದರ್ಶನ ಕೂಡ ಮಾಡ್ತಾ ಇದೆ. ಹೀಗಾಗಿ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಕಟೀಲು ಮೇಳ ಇದು. ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಮುಂದಿನ ಪ್ರದರ್ಶನಗಳಲ್ಲಿ ಈ ರೀತಿಯಾಗಿ ರಾಜಕೀಯ ವಿಚಾರವನ್ನ ಸೇರಿಸಬಾರದು ಅಂತ ಸೂಚನೆಯನ್ನ ಈಗ ನೀಡಲಾಗಿದೆ. ನಮಗೆ ಗೊತ್ತಿರುವಂತಹ ವಿಚಾರ, ರಾಹುಲ್ ಗಾಂಧಿ ಅವರು ಬಸವಣ್ಣನವರ ವಚನವನ್ನ ಇವನಾರವ ಇವನಮ್ಮವ ಅಂತ ಹೇಳಕ್ ಹೋಗಿ ಇವನಂವ ಅಂತ ಹೇಳಿ ಅದು ಬಹಳ ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ಸಾಕಷ್ಟು ಟ್ರೋಲ್ ಕೂಡ ಮಾಡಲಾಗಿತ್ತು. ಈಗ ಯಕ್ಷಗಾನದಲ್ಲೂ ಕೂಡ ಇದನ್ನ ಬಳಸಿಕೊಳ್ಳಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಚುನಾವಣಾಧಿಕಾರಿಗಳು ಈ ಮೇಳಕ್ಕೆ ಯಕ್ಷಗಾನ ತಂಡಕ್ಕೆ ನೋಟಿಸ್ ಅನ್ನು ನೀಡಿದ್ದಾರೆ. ಮುಂದಿನ ಪ್ರದರ್ಶನಗಳಲ್ಲಿ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದ ಪ್ರಸಂಗಗಳನ್ನು ಬಳಸ್ಕೋಬೇಡಿ ಅಂತ ಹೇಳಿದ್ದಾರೆ. ನೀನು ನುಡಿದಂತೆ ನಡೆ ನುಡಿದಂತೆ ನಡೆ